ಚಪ್ಪಲಿ ಬಿಡಕ್ಕೆ ಹೋಗ್ಯಾರ ಕಣ್ರು. ಅವ್ರಂತ ಸಿಕ್ಕಾಪಟ್ಟೆ ಖುಷಿಯಾಗಿದ್ರು. ಏನು ದೇವಸ್ಥಾನಕ್ಕೆ ಹೋಗಕ್ಕೆ ಬಂದಿದೀಯಾ? ಹಾಂ, ಮತ್ತೆ ತಿಂಡಿ ಅಷ್ಟಕ್ಕೊಂದು ಕೋತಿ ಮಂಗಣ ಕೋತಿ ಮಂಗಣ ಅಲ್ಲಾಡಲ್ಲ ಇವನು ನೋಡಿ ಸಿದ್ದು ಮಂತ್ರಾಲಯಕ್ಕೆ ಬಂದಿದ್ದೀವಿ. ರೀಚ್ ಆದ್ವಿ. ಟ್ರೈನು 7 ಗಂಟೆಗೆ ರೀಚ್ ಆಗಬೇಕಾಗಿತ್ತು. ಒಂದು 50 ಮಿನಿಟ್ಸ್ ಲೇಟ್ ಆಯಿತು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪೂಜಾ. ಸೊ ಇವತ್ತಿನ ವ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಹಾಕ್ಬಿಟ್ಟು ಆಲ್ರೆಡಿ 4-5 ಡೇಸ್ ಆಗೋಯಿತು. ವಿಡಿಯೋ ಅಪ್ಲೋಡೇ ಮಾಡಿರಲಿಲ್ಲ. ಸೊ ಇನ್ನು ಮುಂದೆ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಒಂದು ಕಡೆ ಟ್ರಿಪ್ ಹೋಗೋದಿತ್ತು, ಎಲ್ಲರೂ ಫ್ಯಾಮಿಲಿ ಫುಲ್ಲು. ಹಾಗಾಗಿ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಹಾಗೆ ಊರಿಂದ ಸಹ ಎಲ್ಲರೂ ಬರ್ತಾಯಿದ್ದಾರೆ, ಅಕ್ಕ ಅಮ್ಮ ಹಾಗೆ ಎಲ್ಲರೂ ಬರ್ತಾಯಿದ್ದಾರೆ. ಹಂಗಾಗಿ ಅವ್ರಿಗೆ ಊಟಕ್ಕೆ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ. ಚಪಾತಿ ಆಮೇಲೆ ಉಜ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಗೆ ಅನ್ನದ ಜೊತೆಗೆ ರಸಮ್ ಸಹ ಮಾಡಿದ್ದೀನಿ. ಬೇಳೆ ರಸಮ್ಮು ತುಂಬಾ ಚೆನ್ನಾಗಿ ಬಂದಿತ್ತು. ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ. ಫ್ಲೇವರು ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಊರಿಂದ ಸಹ ಎಲ್ಲರೂ ಬಂದರು. ಹಾಗೆಯೇ ನಮ್ಮ ಚೋಟುಗಳು ಇಬ್ಬರು ಸಹ ಬಂದಿದ್ದಾರೆ. ನೋಡಿ ಅವ್ರು ಏನೇನೆಲ್ಲ ಮಾತಾಡ್ತಾರೆ ಅಂತ. ನಿನಗೆ ಭಯ ಆಗ್ತೈತಲ್ಲ ಟ್ರೈನಾಗ ಬರೋಕ್ಕೆ? ಎಲ್ಲಿ ಟ್ರೈನಾಗೆ ಬಂದ್ರು ಚಪ್ಪಲಿ ಬಿಡಕ್ಕೆ ಹೋಗ್ಯಾರ ಕಣ್ರು. ಯಾವುದಕ್ಕೆ? ಮತ್ತು ಈಗ ಎಲ್ಲರೂ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ನಮಗೆ ಮೆಜೆಸ್ಟಿಕ್ಕಿನಿಂದ ಟ್ರೈನ್ ಇತ್ತು. ಹಂಗಾಗಿ ಟೋಟಲಾಗಿ 9 ಜನ ಹೋಗ್ತಾ ಇದ್ದೀವಿ, ಇಬ್ಬರು ಮಕ್ಕಳನ್ನು ಸೇರಿಸ್ಕೊಂಡು. ನಮಗೆ ಟ್ರೈನ್ ಬಂದುಬಿಟ್ಟು 11:20 ಇತ್ತು. ನಾವು ಮನೆ ಹತ್ರ 8:30 ಹತ್ತಿದ್ವಿ ಬಸ್ನ. ಬಟ್ ಮಳೆ ಬಂದಿದ್ದರಿಂದ ತುಂಬಾ ಟ್ರಾಫಿಕ್ ಇತ್ತು. ನಮ್ಗೆ ಎಲ್ಲಿ ಟ್ರೈನ್ ಮಿಸ್ ಆಗುತ್ತೋ ಅಂತ ಭಯ ಇತ್ತು. ಅಂತೂ ಇಂತೂ ನಾವು ಹೋದ್ವಿ. ಕರೆಕ್ಟಾಗಿ ಟ್ರೈನ್ ಬಂತು. ಟ್ರೈನ್ ಬಂದಿದ್ದಕ್ಕೂ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಕ್ಕೂ ಎರಡಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಯಿತು. ಮತ್ತು ನಮ್ಮ ನಿವಿನು ಮತ್ತು ರಿಷಿ ಇಬ್ಬರು ಇದೇ ಫಸ್ಟ್ ಟೈಮ್ ರೈಲಲ್ಲಿ ಹತ್ತುತ್ತಾ ಇರೋದು. ಅವರಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು. ಕೈಗೇ ಸಿಗ್ತಾ ಇರಲಿಲ್ಲ, ಹಂಗೆ ಮುಂದೆ ಓಡ್ತಾ ಇದ್ದರು. ಈಗ ನೀವು ನೋಡ್ತಾ ಇರ್ಬೋದು, ನಾವು ಹೋಗಿ ಹಿಂಗೆ ನಿಂತ್ಕೊಂಡ್ವಿ. ಅಷ್ಟರೊಳಗೆ ಟ್ರೈನು ಸಹ ಬಂತು. ತಿಂಡಿ ತಿನ್ನೋಕೆ ಬಂದಿದ್ಯಾ? ಏನು ದೇವಸ್ಥಾನಕ್ಕೆ ಹೋಗಕ್ಕೆ ಬಂದಿದೀಯಾ? ಹಾಂ, ಮತ್ತೆ ತಿಂಡಿ ಅಷ್ಟಕ್ಕೊಂದು ಏನ?
ಏ ಕೋತಿ ಮಂಗಣ ಇನ್ನು ಸೀಟ್ ಎತ್ತಾರೆ, ಕೋತಿ ಮಂಗಣ ಸೀಟ್ ಎತ್ತಾರೆ, ಒಂದು ಅಲ್ಲಡಲ್ಲ ಸೀಟ್ ಎತ್ತಾರೆ. ಆನ್ ಮಾಡಿದ್ನ ಇಲ್ಲ ಇದು ಬರುತ್ತೆ, ಇದು ಎತ್ಬಿಟ್ಟು ಯಾವುದೋ ನಿಮಗೆ ಗಡ್ಡ ಇಕ್ತಾರೆ. ಅವ್ರು ಬರ್ತಾರೆ ಅವರು. ಸರಿ ಕೊಡ್ರಪ್ಪ, ಆಮೇಲೆ ಸರಿ ಕೊಡಮ್ಮ, ಸರಿ ಕೊಡಮ್ಮ, ಸರಿ ಕೊಡ. ಏನ್ರಿ ಇಬ್ರು ಒಂದ್ರಾಗ ಕೂತ್ಕೊಂಡಿದ್ದೀರಾ? ಇವ್ನು ನೋಡಿ ಇವೆಲ್ಲ ನಮ್ಮ ಸೀಟು ಫುಲ್. ಈ ಕಡೆ 3, ಈ ಕಡೆ 3, ಅದು ನಮ್ದೆ. ಅವರು ಹಾಂ ಆಯ್ ಹಾಂ ಸಿದ್ದು ಒಂದ ಕುಕ್ಕಬೇಕು, ಅತ್ತೆ ಜಂಪ್ ಮಾಡಂಗಿಲ್ಲ. ಇಸ್ಕ ಸಿದ್ದು, ಸಿದ್ದು ಎಷ್ಟು ಹೇಳ್ತಾವ್ರೆ ಒಂದು? ಅವ್ರಿಗೆ ಕನ್ನಡ ಬರಲ್ಲ, ಇವ್ರಿಗೆ ಹಿಂದಿ ಬರಲ್ಲ.
ನೋಡಿ ನಾವು 4 ಜನ ಎಲ್ಲ ಇಲ್ಲ ಟಾಪಲ್ಲಿ ಕೊಟ್ಕೊಬಿಟ್ಟಿದ್ದೀವಿ. ನೀವೇ ಇಲ್ಲಿಗೆ ಬರ್ತೀಯಾ? ಬಿದ್ದೀಯಾ? ನೋಡ್ಕೊಂಬರ್ಬೇಕು. ಇಲ್ಲಿ ಮಕ್ಕಂತೀವಿ. ಸಿದ್ದು ನಿನ್ ಸೀಟ್ ನಾನು ನಿನ್ಕೊ ಮನಿಕ ಎಲ್ಲಿ ನನ್ನ ಸೀಟ್ನಾಗೆ ಟ್ರೈನ್ ಹತ್ತ ತಡ. ಎಷ್ಟು ತಿಂಡಿ, ಸಮೋಸ, ಕುರ್ಕುರೆ, ಏನಾಯ್ತು ಬಿಸ್ಕೆಟು. ಮಾಡು ಬೇಡ, ನಾನು ಎಚ್ಚೆ ಬಿಟ್ಟಿನಂದ್ರೆ ಎಚ್ಚೆ ಬಿಟ್ಟು ಅಪ್ಪಿಗೆ ಕೊಟ್ಟಿನಿ ತಿಮ್ಮಕ್ಕೆ. ಹೆಚ್ಚು ಬಿಡಕ್ಕೆ ತಗೊಂಡಿದ್ದ ತೋರಿಸ್ಬಂದ ಸೀಟ್ ತೋರಿಸ್ಬಂದ. ಅವರು ಅವ್ರ ಅಮ್ಮಗೆ ಹೋಗ್ಬೇಕು ಯಾವಾಗ. ಅವರು ಅವ್ರ ಅಮ್ಮನೇ ಹೋಗ್ಬೇಕು ಬರೇ. ಕುರ್ಲಳ್ಳಿಗೆ. ಏ ನಿಮ್ಮೂರಿಗೆ ಕುರ್ಲಳ್ಳಿ ಕಣ. ಅಲ್ಲ ಊರಿಂದ ಬಂದವನೇ ಬೆಂಗಳೂರಿಗೆ. ಅದು ಎಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ ಅವನಿಗೆ. ಮಂತ್ರಾಲಯ. ಇವಳು ಅಲ್ಗೂ ಇಲ್ಗೂ ಅಡ್ಡಾಡ್ತಾಳೆ ಇವಳು. ಎಲ್ಲ ಸೀಟು ಇವಳವೆ. ಹಾಂ ಎಲ್ಲ ನಿನ್ನವೆ. ಏ ಲೈಟ್ ಬೇಡ ಅಂದರೆ ಆಫ್ ಮಾಡ್ಬೋದು ನೋಡು. ಎಲ್ಲಾಯ್ತಮ್ಮ ಗೊತ್ತಿಲ್ಲ. ನೀವೇ ಅಲ್ಲಿ ಬ್ಯಾಗ್ನಾಗೆ ಬಾಟ್ಲಲ್ಲಿ ನೀರಿದೆ ಕೊಡು. ಕೊಡಮ್ಮ ಜಾಣಿ. ಮಧ್ಯೆ ಮಧ್ಯೆ 3ನೇ ಜಿಪ್ನಾಗೆ ಇಲ್ಲೋಡು. ಇಲ್ಲಿ ಇಲ್ಲಿ ಸೈಡ್ನಾಗ ಐತೆ. ಆ್ಯಂಡ್ ಈಗ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಮಂತ್ರಾಲಯಕ್ಕೆ ಬಂದಿದ್ದೀವಿ, ರೀಚ್ ಆದ್ವಿ. ಟ್ರೈನು 7 ಗಂಟೆಗೆ ರೀಚ್ ಆಗಬೇಕಾಗಿತ್ತು. ಒಂದು 50 ಮಿನಿಟ್ಸ್ ಲೇಟ್ ಆಯಿತು. 7:15ಗೆ ರೀಚ್ ಆದ್ವಿ. ಸೊ ಈಗ ದೇವಸ್ಥಾನದ ಹತ್ರ ಹೋಗಬೇಕು. ಆಟೋನ ನೋಡಿಬಿಟ್ಟು ಆಟೋದಲ್ಲಿ ಹೋಗಬೇಕು. ಇಲ್ಲಿ ಬಸ್ ಯಾವುವೂ ಇರೋದಿಲ್ಲ, ಆಟೋದಲ್ಲೇ ಹೋಗಬೇಕು ರೈಲ್ವೆ ಸ್ಟೇಷನಿಂದ. ಆಲ್ರೆಡಿ ದೇವಸ್ಥಾನದ ಹತ್ರ ರೀಚ್ ಆಗೋ ಅಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ಮಕ್ಕಳು ಬೇರೆ ಇದ್ರಲ್ವ ಇಬ್ಬರು. ಅವರು ಹೊಳೆಯಲ್ಲಿ ಸ್ನಾನ ದರ್ಶನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಇನ್ನೂ ತುಂಬ ಲೇಟ್ ಆಗಿಬಿಡುತ್ತೆ. ಒಂದು 11 o'clock 12 o'clock ಮೇಲೆ ಆಗಿಬಿಡುತ್ತೆ. ಹೊಟ್ಟೆ ಹಸಿವಿಗೆ ತಡೆಯಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಟಿಫನೆಲ್ಲ ಮಾಡಿಕೊಂಡು
ಆಮೇಲೆ ಹೊಳೆ ಹತ್ರ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಹೋಟೆಲಿಗೆ ಬಂದಿದ್ವಿ. ಇಲ್ಲ ಅಂತೂ ತಿಂಡಿ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಮತ್ತು ಹೊಳೆಯಲ್ಲಿ ಸ್ನಾನ ಮಾಡಿದ್ದು, ದರ್ಶನ ಮಾಡಿದ್ದು, ಮತ್ತು ಇನ್ನೂ ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಿ ಅಲ್ಲೂ ಕೂಡ ದರ್ಶನ ಮಾಡಿದ್ವಿ. ಎಲ್ಲವನ್ನು ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.